ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್ ಗೈಸ್, ಇವತ್ತಿನ ವ್ಲಾಗ್ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾವು ಏನೋ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಒಂದೇ ಬರ್ತಾ ನಾವು ಲ್ಯಾಪ್ಟಾಪ್ ತೊಗೊಳಕ್ಕೆ ಹೋಗ್ತಾ ಇದ್ವಿ. ಏನಕ್ಕೆ ಲ್ಯಾಪ್ಟಾಪು ಸಡನ್ನಾಗಿ ನಿನ್ನೆ ಇದಕ್ಕಿದ್ದಂಗೆ ಲ್ಯಾಪ್ಟಾಪ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಹೊರಡೋಯ್ತು. ಸ್ಕೋಪಕ್ಕೆ ಹೊಡೆದಾಕ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನೇ ಕೊಡ್ಸಿದ್ದು, ನಾನೇ ಹೊಡೆದಾಕಿರೋದು. ಮೌಸು ಕೀಬೋರ್ಡ್ ತಗೊಂಡು ಬಿಟ್ಟಿಲ್ಲ, ಹೊಡೆದಾಕ್ಬಿಟ್ಟಿದ್ದೀನಿ. ಸೊ ನಾನು ವಿಲನ್ ಅದೇ, ಅವ್ರು ಹೀರೋ ಆದ್ರೆ ಅಷ್ಟೇ. ಹೊಡೆದಾಕಿದ್ರೆ ಏನೂ ಅನ್ನಲಿಲ್ಲ ಗೈಸ್. ಅದಕ್ಕೆ ಅದಕ್ಕಿಂತ ಚೆನ್ನಾಗಿರೋದು ಕೊಡ್ಸೋಣ. ಆ್ಯಕ್ಚುಲಿ ನಾವು ತೊಗೊಂಡು ಎಷ್ಟು 1 ಇಯರ್ ಆಗಿದ್ದು ಅಷ್ಟೇ ಅಲ್ಲ ಮಮ್ಮಿ? 1.5 ಇಯರ್ ಅಷ್ಟೇ ಆಗಿದ್ದು. ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ. ಲಾಸ್ಟ್ ಟೈಮ್ ಅಷ್ಟು ಬಜೆಟ್ ಇರಲಿಲ್ಲ, ಒಂದು ಲೆವೆಲಲ್ಲಿ ತೊಗೊಂಡಿದ್ವಿ ನಾವು. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೊಗೊಂಡಿದ್ವಿ. ಈ ಸಲ ಬೇಡ, ಚೆನ್ನಾಗಿರೋದೇ ತೊಗೊಳ್ಳೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೆನ್ನೆ ಹೊಡೆದಾಗ್ದೆ, ಇವತ್ತು ನೋಡಿ ಆಲ್ರೆಡಿ ಕೊಡಿಸ್ತಾ ಇದ್ದೀನಿ ಹೆಂಗೆ ನಾನು. ಸೊ ಅದನ್ನು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಪಕ್ಕ ಲ್ಯಾಪ್ಟಾಪ್ ಅಂತೂ ಫಿಕ್ಸ್ ಇವತ್ತು ಕೊಡಿಸ್ತೀನಿ. ಒಂದಷ್ಟು ಕಡೆ ನೋಡಿ ಅವ್ರಿಗೆ ಡೆಲ್ಲೇ ಬೇಕಂದರೆ ಡೆಲ್ಲೇ ಇಷ್ಟ ಅಂತ, ಡೆಲ್ಲಲ್ಲೇ ನೋಡ್ತೀನಿ ಅಂತಂದ್ರೆ ನಾನು ಬೇರೆ ನೋಡಿ ಅಂತ ಹೇಳ್ತಿದ್ದೀನಿ. ಇಲ್ಲ ನಂಗೆ ಡೆಲ್ಲೇ ಬೇಕು ಅಂತಿದ್ದಾರೆ. ಸೊ ಡೆಲ್ಲಲ್ಲಿ ಅದನ್ನು ಕೊಡಿಸ್ಕೊಂಡು ಆ್ಯಂಡ್ ಕೀಬೋರ್ಡ್ ಮೌಸ್ ಎಲ್ಲನೂ ಕಾಂಪ್ಲಿಮೆಂಟ್ರಿ ಕೊಡಿಸೋದು ಅಲ್ಲದೆ ಇನ್ನೇನು ಬೇಕು, ಇನ್ನೇನು ಬೇಕು ಅದೇನೋ ಹೇಳ್ದಿಲ್ಲ, ಮಕ್ಕ ಹೊಡ್ಕೊಡ್ತೀನಿ. ಅದರಲ್ಲಿ ಇನ್ನೊಂದೇನೋ ಕೇಳ್ದಲ್ಲ ಅದ್ರ ಜೊತೆಗೆ. ಮರ್ತೇ ಬಿಟ್ಟಿದ್ಯಾ? ನಿನ್ನ ಮಗಳಿಗೆ ಸೆಕೆಗೆ ಬೇಕು ಅಂತಿದಲ್ಲ, ಕೂಲರ್ ಅವರೇ ಕೊಡಿಸ್ತಾರಂತೆ. ನಾನು ಲ್ಯಾಪ್ಟಾಪ್ ಹೊಡೆದಾಕಿರೋ ತಪ್ಪಿಗೆ ಅದಕ್ಕೆ ನಂದು ಬಜೆಟ್ ಒಂದು 80 ಆಗ್ಬೋದು, 80 or 70 ಆಗ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಹೊಡೆದಾಕ್ಬಿಡ್ತೀನಿ. ಅವ್ರ ಕೆಲ್ಸಕ್ಕೆ ತೊಂದರೆ ಆಗ್ತಾಯಿದೆ ಅದು. ಸೊ ಹೊಡೆದಾಕಿರೋ ತಪ್ಪಿಗೆ ಕೊಡ್ಸೋಣ ಬನ್ನಿ. ನಮ್ಗಳು ನಿಮಗೆ ಕೂಲರ್ ಕೊಡ್ಸುತ್ತಂತೆ ಪಾಪ, ಖುಷಿಗತ್ತೆ. ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಬಟ್ಟೆ ಬಿಚ್ಚಿಬಿಟ್ಟು ಮಲ್ಕೋತಾಳೆ. ಆಮೇಲೆ ಅಪ್ಪೂನು ಅಷ್ಟೇ. ಸೊ ಇವತ್ತು ಪಕ್ಕ ಎರಡಂತೂ ಫಿಕ್ಸು. ಹೆಂಗೆ ಲ್ಯಾಪ್ಟಾಪ್ನ ಹೊಡೆದಾಕಿದ್ದೀನಿ ಅಂತಲೂ ತೋರಿಸ್ತೀನಿ ಬನ್ನಿ. ಶಾಕ್ ಆಗ್ಬಿಡ್ತೀರ ಗೈಸ್, ಚೇಂಜ್ ಇದೆ ಗೈಸ್. ಅವರು ಅಮೌಂಟು ನಾವು ಯೂಶ್ವಲಿ ಕೊಡ್ತೀವಿ, ಒಳ್ಳೆಯದಾಗಿ ಕೇಳಿದರೆ ಕೊಡ್ತೀವಿ. ಸೊ ನಾವು ಏನು ಮಾಡಿದ್ವಿ, ಕ್ಯಾಶೇ ತಂದಿಲ್ಲ. ನಾನು ವ್ಯಾನಿಟಿ ಬ್ಯಾಗ್ ಒಳಗಡೆ ಒಂದು 5-6 ಸಾವಿರ ದುಡ್ಡು ಹೌಸ್ ಇಟ್ಕೊಬಿಟ್ಟಿದ್ದೀನಿ. ನನ್ನಲ್ಲೇ ಬಿಟ್ಬಿಟ್ಟು ಬಂದುಬಿಡ್ತೀನಿ. ಪಾಪ ಪರವಾಗಿಲ್ಲ ಬಿಡಿ ಅಂದರು, ಖುಷಿ ಆಯಿತು. ಈ ಥರದವ್ರಿಗೆ ಹೆಲ್ಪ್ ಮಾಡಬೇಕು ಆ್ಯಕ್ಚುಲಿ. ನಾವು ಒಬ್ಬೊಬ್ಬರು ರೇಗಾಡ್ಕೊಂಡು ಕೇಳ್ತಾರಲ್ಲ, ಅಂಥವ್ರು ಕೊಡೋಕ್ಕೆ ಹೋಗಬಾರ್ದು. ಬೇಬಿ ಹಾಯ್ ಹಾಯ್ ಬೇಬಿ. ಇನ್ನೊಬ್ರಿಗೆ ಮಮ್ಮಿ ಕಮೆಂಟ್ ಮಾಡಿದರು, ನಾವು ಮಮ್ಮಿಗೆ ಏನೇ ಅಂತ ಹೇಳ್ಕೊಡ್ತೀವಲ್ಲ, ಏನು ತಪ್ಪು ಏನೇ ಅಂತ ಹೇಳ್ಕೊಡ್ತೀವಲ್ಲ. ನಮ್ಮ ಮಕ್ಳಿಗೆ ನಾವೇನು ಎಕ್ಸ್ಪೆಕ್ಟಿಂದ ಕರಿಬೇಕಂದ್ರೆ ಹೇಳ್ಕೊಡ್ಬೇಕಂತ. ಮುಂದೆ ಕಲಿತಾರಲ್ಲ ಮಮ್ಮಿ. ರೆಸ್ಪೆಕ್ಟ್ ಅನ್ನೋದು ಇವಾಗಿಂದನೇ ಚಿಕ್ಕ ಮಕ್ಳಿಗೆ ಫೀಡ್ ಮಾಡಬೇಕು. ಹೋಗಮ್ಮ ಬಾರಮ್ಮ ಹಂಗಮ್ಮ ಹಿಂಗಮ್ಮ, ತಗೊಳ್ಳಿ ಹೋಗಿ ಬನ್ನಿ, ವಿಡಿಯೋದಲ್ಲಿ ಪೋಸ್ಟ್ ಕೊಟ್ಕೊಂಡು ತಗೊಳ್ಳಿ ಬನ್ನಿ ಹೋಗಿ, ಇವೆಲ್ಲ ನಮ್ಗೆ ಇಷ್ಟನೂ ಆಗಲ್ಲ. ನಾವು ಹೆಂಗಿರ್ತೀವಿ ಆ ಥರ ರಿಯಾಲಿಟಿನ ತೋರಿಸ್ತಾ ಇದ್ದೀವಿ ಅಷ್ಟೇ. ಸೊ ವಿಡಿಯೋಗೆ ವಿಡಿಯೋ ಕ್ಯಾಮ್ರಾ ಆನ್ ಆದ ತಕ್ಷಣ ಒಂಥರ, ಆಫ್ ಆದ ತಕ್ಷಣ ಒಂಥರ ಬಿಹೇವ್ ಮಾಡೋದು, ಆ ಥರ ಇಲ್ಲವೇ ಇಲ್ಲ. ಹೌದು, ಅಫ್ಕೋರ್ಸ್ ನಾವು ನನ್ನ ಮಗಳನ್ನ ಏನೇ ಹೋಗಿ ಬಾರಿ ಅಂತ ಕರೆದೆ. ನಮ್ಮ ಮಗಳು ಅದು ಬೇರೆಯವ್ರ ಮಗಳು ಅಲ್ವಲ್ಲ. ಹೌದು, ನಾವು ಹುಡ್ಸಿದ್ದೀವಿ, ನಾವು ಕರೆಯೋ ಅಂಥ ರೈಟ್ಸ್ ನಮಗಿದೆ. ಅದನ್ನ ಯಾರು ಬಂದು ನೀವು ಎಕ್ಸ್ಪೆಕ್ಟ್ ಕೊಟ್ಟೇ ಕಲಿಬೇಕು. ಮೆಚುರಿಟಿ ಬಂದು ಅವರೇ ಒಂದು ಏಜಿಗೆ ಬರ್ತಾರಲ್ವ, ಆಟೋಮೆಟಿಕಲಿ ಅವಾಗ ರೆಸ್ಪೆಕ್ಟ್ ಅನ್ನೋದು ತಾನಾಗೆ ತಾನು ಬಂದೇ ಬರುತ್ತೆ. ಸ್ಕೂಲಿಗೆ ಅದಕ್ಕೆ ಅಲ್ವಾ ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಸ್ಕೂಲಿಗೆ ಕಲಿಸ್ತಾರೆ ಅವ್ರುಗಳು. ಅಪ್ಪಗೂ ಹಂಗೆ ಕರೀತಾ ಇದ್ವಿ, ಹೋಗು ಬಾ ಅಂತ. ಈಗ ಅಪ್ಪು ಬಾ ಅಮ್ಮ ಬಾ ಹೋಗು ಅಂತಾನೆ ಅಂತೀವಿ. ಅವನು ಏನು ರೆಸ್ಪೆಕ್ಟ್ ಕೊಡಬೇಕು ನಮಗೆ ಅದನ್ನು ಕೊಟ್ಟೇ ಕೊಡ್ತಾನೆ. ಹೌದು ಅಷ್ಟೇ. ಮಕ್ಕಳನ್ನ ಯಾವತ್ತೂ ನಾವು ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕು. ನಾವು ನಾನು ಅಪ್ಪ ಹೊಡಿಬೇಕು, ಅವ್ರಿಗೆ ಬೈಬೇಕು, ಸ್ಟ್ರಿಕ್ಟಾಗಿ ಇಟ್ಕೋಬೇಕು ಮಕ್ಕಳನ್ನ, ಆ ಥರ ಅಲ್ಲ. ಅಪ್ಪುಗೆ ನಾನು ಹೊಡೆದ್ರೆ ಅವನು ನಮ್ಗೆ ಹೊಡಿತಾನೆ. ಇದಕ್ಕೇನು ಹೇಳ್ತೀರಾ? ನಾವಿಬ್ರು ಫ್ರೆಂಡ್ಸ್ ಥರ ಆಗ್ಬಿಟ್ಟಿದ್ದೀವಿ. ಅವಳೇನೇ ಬೈಲಿ, ಅವಳೇನೇ ಇದು ಮಾಡಲಿ, ಹೇಗೆ
ಕೆಡಿಸ್ಕೊಳ್ಳಲ್ಲ. ಲ್ಯಾಪ್ಟಾಪ್ ಚೆಚ್ತಾ ಇದ್ರು ಸೈಲೆಂಟ್ ಆಗಿದೆ. ಅವಳದ್ದೇನಾರ ತಪ್ಪಿದೆ ನಾನು ಬೈತಾ ಇರ್ತೀನಿ, ಅವಾಗ ಅವಳು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇರ್ತಾಳೆ ಅಷ್ಟೇ. ಆ ಥರ ನಾವು ಅಪ್ಪುದು ಅಷ್ಟೇ. ಅಪ್ಪುಗೆ ಹೊಡಿತಿದ್ರೆ ಅವನ್ನೇನಾರು ತಪ್ಪಿದ್ರೆ ಹೊಡ್ಸ್ಕೊತಾನೆ. ಅವ್ನು ತಪ್ಪಿಲ್ಲ ಅಂದ್ರೆ ನಾನು ಹೊಡಿತಿದ್ದೇನೆ, ರಿವರ್ಸ್ ನನಗೆ ಕೊಡ್ತಾನೆ ಅವನು. ಆ ರೀತಿ ನಾವೆಲ್ಲ. ನಮ್ಮ ಮನೇಲಿ ಇವಳು ಮಾತ್ರ ತಪ್ಪಿರ್ಲಿ ಬಿಡ್ಲಿ ನಮಗೆ ಒತ್ತಾಡ ಹೊಡಿಯೋಕ್ಕೆ. ಇವಳು ಮಾತ್ರ ಇವಳೊಬ್ಳುದು ಸರಿ ಇಲ್ಲ ನಮ್ಮ ಮನೇಲಿ. ಇವಳೊಬ್ಳುದು ಸರಿ ಇಲ್ಲ. ಯಾರದೇ ತಪ್ಪಿರ್ಲಿ ಅಂತ ಕೈ ಎತ್ಕೊಂಡು ಹೋಯ್ತಾಳೆ ಫಸ್ಟ್. ಅವ್ರ ಅಣ್ಣಂಗಾದ್ರೂ ಪರವಾಗಿಲ್ಲ, ನಮ್ಗಾದ್ರೂ ಪರವಾಗಿಲ್ಲ, ಹೊಡಿತಲ್ಲ ಹೊಡೆದ್ಬಿಟ್ಟು ಆಮೇಲೆ ಮಾತಾಡಿಸ್ತಾಳೆ. ಏನ್ ಅಂತ ಒಂದು ಕೊಟ್ಟೆ ನಮ್ಮ ಮಾತಾಡ್ಸೋದು ಇವಳು ರೋಡಿ ಬೇಬಿ. ಅಲ್ಲಿ ತೋರಿಸು ಮಗಳು. ಸುಳ್ಗಿ ಅಲ್ಲೇ ಬಂದಿಲ್ಲ ಅಂತ ನಾವು ಎದುರುತ್ತಿದ್ವಾ. ನೆನೆ ಕಚ್ಚಿದ್ಲು ಕೈ ಹಾಕೊಂಡು. ಹೌದಾ? ಬಾಳೆಹಣ್ಣು ತಿನ್ಸಕ್ ಹೋದೆ, ಹೋಗಿ ಕಚ್ಚಿದ್ಲು ಕೆಳಗಡೆ. ಬಂದಿಲ್ಲ ಅನ್ಕೊಂಡ್ರೆ ಬುಟ್ಟು 5-6 ಅಲ್ಲಿ ಬಂದ್ಬಿಟ್ಟಿದೆ ಅವಳಿಗೆ ಒಟ್ಟಿಗೆನೆ. ದೋಸು ಮಾಡಮ್ಮ. ನಾವು ಹಿಂಗೆ ಲ್ಯಾಪ್ಟಾಪ್ ಹೊಡೆದಾಗಿದ್ವಿ ಅಂತ ನಾವು ಹೇಳೋ ಅವಶ್ಯಕತೆನೇ ಇರಲಿಲ್ಲ. ನಮ್ಮ ರಿಯಾಲಿಟಿ ಏನಿದೆ ನಾನು ಹೇಳ್ತೀವಿ ಅಲ್ವರಿ, ಅಷ್ಟೇ. ಮಾಡಿರೋದನ್ನೇ ಹೇಳಿರೋದಿಲ್ಲ ಏನು ತಪ್ಪು. ಫಸ್ಟ್ ಟೈಮು ಒಂದು ಮೊಬೈಲು ಹೊಡೆದಾಕಿರ್ಲಿಲ್ಲ ನಾನು. ಅಷ್ಟು ಬೇಜಾರು ನೆನ್ನೆ ಆಗಿದ್ದು ನನಗೆ. ಯಾವುದೋ ಬೇಜಾರನ್ನ ಯಾವುದ್ರ ಮೇಲೋ ತೀರಿಸ್ಕೋತಾರೆ ಅಂತಾರಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಟೈಮ್ ಒಂದೊಂದ್ಸಲ ಹಂಗೆ ಆಗುತ್ತೆ. ಸೊ ಟೈಮ್ಗೆ ರಿಯಾಕ್ಟ್. ಉಣ್ಮೆ ಬೇರೆ ಇತ್ತಲ್ಲ, ನಮ್ಮ ಮನೆಯವ್ರಿಗೆ ಏನು ಕೆಣಕಕ್ಕೆ ಹೋಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ರಾತ್ರಿ ಒಂದು ಚಿಕ್ಕದು 12 ಗಂಟೆ ಹೊತ್ತಲ್ಲ ಐಸ್ ಕ್ರೀಮ್ ತಿನ್ಬಿಟ್ಟು ಮಲಗಿದ್ದೀನಿ. ಒಂದು ಚಿಕ್ಕದು ಹೋಗಿದೆ ಅಂದರೆ ಅದಕ್ಕಿಂತ ಡಬಲ್ ಸಿಗುತ್ತೆ ಅನ್ನೋ ಹೋಪ್ ಇದೆ ನನಗೆ. ಯಾಕಂದ್ರೆ ಆ ಕೆಪಾಸಿಟಿ ನಮಗಿದೆ ಅಂತ ಸಂಪಾದನೆ ಮಾಡಿ ತಗೋತೀವಿ. ಏನು ಮಾಡೋಕ್ಕಾಗಲ್ಲ. ನೀರು ಬೇಕಂತ ಅವಳಿಗೆ ಕೊಟ್ಟೆ. ಹ್ಯಾಪಿ ಹೋಳಿ. ಎಲ್ಲ ಆಡ್ಕೊಬಂದೆ ಹೋಳಿ? ಸ್ಕೂಲಲ್ಲಿ ಆಡ್ಕೊಂಡ ಮನೇಲಿ. ಇದು ಎಗ್ ಪಫ್ ಯಾರಿಗೆ? ಇದು ಪನ್ನೀರ. ಎಲ್ಲಿ ಇಟ್ಕೊಳ್ಳೋದು? ಎಸ್ ಗೈಸ್, ನಮಗೆ ಕತ್ಲೇನೆ ಆಗೋಯ್ತು ನಾವು ಲ್ಯಾಪ್ಟಾಪ್ ಮತ್ತು ಕೂಲರ್ ನೋಡೋಷ್ಟರಲ್ಲಿ. ಸೊ ನಾವು ನೋಡಿದ್ವಿ ಇಲ್ಲಿ ಆ್ಯಕ್ಚುಲಿ ಅದು ಯೂನಿಲೈಟಲ್ಲಿ ಮತ್ತು ಶುಭಮಲ್ಲಿ ಎರಡರಲ್ಲೂ ಫುಲ್ ಮೂನ್ ಡೇ ಸೇಲ್ ನಡೀತಾ ಇದೆ. ನಾವು ಯೂನಿಲೈಟ್ಗೆ ಹೋಗಲಿಲ್ಲ, ಅವತ್ತೇ ನೋಡಿದ್ವಲ್ಲ ಅಂದ್ಬಿಟ್ಟು ಶುಭಮಂಗ್ ಬಂದ್ವಿ. ವಸ್ಟು ರೆಸ್ಪಾನ್ಸೇ ಇಲ್ಲ. ವಸ್ಟು ರೆಸ್ಪಾನ್ಸ್ ಅಲ್ವರಿ. ಕಸ್ಟಮರ್ ಬಂದರೂ ಕ್ಯಾರಿಯರ್ ಅಸಹ್ಯ ಅಂತ ಇಲ್ಲ, ಯಾರು ವಿಚಾರಿಸೋರೇ ಇಲ್ಲ. ವಸ್ಟು ರೆಸ್ಪಾನ್ಸು. ಸೊ ಅದಕ್ಕೇ ನೋಡಿದ್ವಿ, ತೊಗೊಂಡ್ಬಿಡ್ತಾ ಇದ್ವಿ. ನಾವು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದನ್ನು ತೊಗೊಂಡ್ಬಿಡ್ತಾ ಇದ್ವಿ. ಅಂದರೆ ಕೂಲರ್ ತೊಗೊಂಡ್ಬಿಡ್ತಾ ಇದ್ವಿ. ಲ್ಯಾಪ್ಟಾಪ್ ಇಲ್ಲ ಅಂದರು. ಸೊ ನಾವು ಆಮೇಲೆ ಯೋಚನೆ ಮಾಡಿದ್ವಿ, ಅಯ್ಯೋ ನಮ್ಗೆ ಗೊತ್ತಿರೋರು ಇದ್ದಾರಲ್ಲ, ಸುಮ್ಮನೆ ಯಾಕೆ ಇಲ್ಲೆಲ್ಲ ಬಂದ್ವಿ ನಾವು ಅಂದ್ಬಿಟ್ಟು. ಆಮೇಲೆ ಅವ್ರು ಹೇಳಿದ ಪ್ರೈಸು ಇದು ಫುಲ್ ಮೂನ್ ಡೇ ಸೇಲ್ಗೆ ಆಫರ್ ಇದೆ ಅಂತ ಹೇಳಿರೋದಲ್ವಾ. ಸೊ ನಾವು ಅದನ್ನೇ ಇದರಲ್ಲಿ ಗೂಗಲಲ್ಲಿ ಚೆಕ್ ಮಾಡಿದ್ರೆ, ಇದರಲ್ಲಿ ಅಮೆಝಾನಲ್ಲಿ ಇಲ್ಲಿಗೂ ಅಲ್ಲಿಗೂ 1,500 2,000 ಡಿಫ್ರೆನ್ಸ್ ಬರ್ತಾ ಇದೆ. ಸೇಮ್ 50 ಲೀಟರು, ಸೇಮ್ ಬ್ರ್ಯಾಂಡು, ಸೇಮ್ ಕಲರು, ಸೇಮ್ ಎಲ್ಲ ಸೇಮ್. ಆಮೇಲೆ ಯಾಕೋ ಬೇಡ ಅಂದ್ಬಿಟ್ಟು ಪ್ರಮೋದ್ ಅವ್ರ ಫ್ರೆಂಡ್ ಅಂಗಡಿಗೆ ಕಾಲ್ ಮಾಡಿದ್ವಿ. ಲ್ಯಾಪ್ಟಾಪು ತರಿಸ್ಕೊಡ್ತೀನಿ, ನಿಮಗೆ ಕೂಲರ್ ಬೇಕು ಅಂದರೆ ಅದನ್ನೂ ತರಿಸ್ಕೊಡ್ತೀನಿ, ನನ್ನ ಸಜೆಷನ್ನು AC ಹಾಕ್ಸ್ಕೊಳ್ಳಿ ಅಂದರು. ಸದ್ಯಕ್ಕೆ ಬೇಡ ನಮಗೆ, ಇವಾಗ ಕೂಲರ್ ಬೇಕು ಅಂದ್ಬಿಟ್ಟು ಪ್ರಮೋದ್ ಅವ್ರ ಫ್ರೆಂಡ್ ಅಂಗಡಿಗೆ ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ಅಲ್ಲಿ ಇಲ್ಲಿ ನೋಡೋಂಗೆ ಇಲ್ಲ ರೀ. ರಾಕೇಶ್ ಅವ್ರಿಗೊಂದು ಫೋನ್ ಮಾಡ್ರೆ ಎಲ್ಲ ತರಿಸ್ಕೊಡ್ತಾರೆ. ಅದೇ ಅವರು ಒಂದೊಂದ್ಸಲ ನಾಳೆ ತರಿಸ್ಕೊಟ್ಬಿಡ್ತೀನಿ ಅಂತಾರೆ, ಅದೇ ಬೇಜಾರು. ಅದೇ ಒಂದೊಂದು ದಿನ ನಂತರ ಮನೆಗೆ ಡೆಲಿವರಿ ಕೊಡ್ತಾರೆ ಅವರು. ಪ್ರಮೋದ್ ಅವ್ರ ಫ್ರೆಂಡ್ ಅಂಗಡಿಗೆ ಬಂದ್ವಿ ನಾವು. ಸೊ ಇಲ್ಲಿ ಲ್ಯಾಪ್ಟಾಪ್ ಆ್ಯಂಡ್ ಕೂಲರ್ ಎರಡು ನಾವು ಇಲ್ಲಿಂದನೇ ತೊಗೊಳ್ಳೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ನಾವು ಮನೆ ಕಡೆ ಹೊರಟ್ವಿ. ಎಸ್ ಗೈಸ್, ನಿನ್ನೆ ನಾವು ಮನೆಗೆ ಬಂದಿದ್ದೆ ಲೇಟು. ಸೊ ಅದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಪ್ರಮೋದ್ ಅವ್ರದ್ದು ಲ್ಯಾಪ್ಟಾಪು ಮತ್ತು ನಮ್ಮದು ಏನು ಕೂಲರ್ನ ಬುಕ್ ಮಾಡಿಬಿಟ್ಟು ಬಂದಿದ್ವಲ್ಲ, ಅದು ಎಷ್ಟು ಗಂಟೆ ಬರುತ್ತಮ್ಮ? ಕೂಲರ್ ಇವಾಗ ಹೊರಟಿದಾರಂದರೆ ಅದು ಬರುತ್ತೆ. ಲ್ಯಾಪ್ಟಾಪ್ನ ಇವರೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತ ಏನೇನೋ ಕಂಡೀಷನ್ ಹಾಕಿ
ಹಿಂಗೆ ಇರಬೇಕು ಹಂಗೆ ಇರಬೇಕು ಅದೆಷ್ಟೋ ಇರಬೇಕು ಅಂದ್ಕೊಂಡು ಸೊ ಆರ್ಡರ್ ಮಾಡಿಸಿ ತರಿಸ್ತಾ ಇರೋದು ಡೀಲರ್ ಹತ್ರ ಅವ್ರ ಫ್ರೆಂಡು. ಸೊ ಅದನ್ನು ನಾವೇ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಸೊ ಆ್ಯಂಡ್ ನನಗೊಂದು ಇಮಿಡಿಯೇಟ್ ಶೂಟ್ ಇದೆ ಬೆಂಗಳೂರಲ್ಲಿ. ಸೊ ಅದಕ್ಕೆ ಒಂದು ಕ್ಯಾಮ್ರಾ ಬೈ ಮಾಡಿಬಿಡೋಣ ಅಂದ್ಬಿಟ್ಟು ತುಂಬ ದಿನದಿಂದ ಸರ್ಚ್ ಮಾಡ್ತಾ ಇದ್ದೆ. ಸೊ ಅದ್ರ ಬಗ್ಗೆ ಐಡಿಯಾ ಇರಲಿಲ್ವಲ್ಲ. ಸೊ ನಮ್ಮ ಅದು ಪ್ರೆಗ್ನೆಂಟಲ್ಲಿ ಶೂಟೆಲ್ಲ ಮಾಡ್ಕೊಡ್ತಾರಲ್ಲ ಮೆಟರ್ನಿಟಿದು ತೆಗೊಮ್ಮೆ ನಾಮಕರಣದ್ದು. ಸೊ ಹೇಮಂತ್ ಅವರಿಗೆ ಕಾಲ್ ಮಾಡಿ ಹೇಳಿದ್ವಿ ಯಾವ್ದಾದ್ರು ಸಜೆಸ್ಟ್ ಮಾಡಿ ಚೆನ್ನಾಗಿರೋದು ಅಂದ್ಬಿಟ್ಟು. ಸೊ ಅದಕ್ಕೆ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಕೂಲರ್ ಬರಲಿ ಆ್ಯಂಡ್ ಲ್ಯಾಪ್ಟಾಪ್ನು ತೋರಿಸ್ತೀನಿ. ನನಗೆ ಸೂಪರ್ ಎಕ್ಸೈಟೆಡ್ ಗೈಸ್. ನನ್ನ ಪ್ರಮೋದ್ ಅವ್ರಿಗೆ ಅದನ್ನು ಕೊಡಿಸಿ ಆಲ್ಮೋಸ್ಟ್ 1 year 2 years. ಮಮ್ಮಿ ನೋಡಿಲಿ ಮಗಳು ಏನು ಮಾಡ್ತಿದ್ದಾಳೆ. ಆಲ್ಮೋಸ್ಟು 2 years ಆಗಿತ್ತು. ಸ್ವಲ್ಪ ಅವ್ರಿಗೆ ಅದು ಸ್ವಲ್ಪ ಕಡಿಮೆ ಬಜೆಟಲ್ಲಿ ತೊಗೊಂಡಿರೋದು. ಇದನ್ನು ಸ್ವಲ್ಪ ಚೆನ್ನಾಗಿರೋದನ್ನ ಕೊಡಿಸ್ಬೇಕು ಅಂದ್ಬಿಟ್ಟು ಒಂದು 3 monthsಯಿಂದ ಹೇಳ್ತಾ ಇದ್ದೆ. ಅವರು ನನಗೆ ಫೋನ್ ತೊಗೊಂತ, ನಾನು ಅವ್ರಿಗೆ ಲ್ಯಾಪ್ಟಾಪ್ ತೊಗೊಂಡೆ, ಇಬ್ಬರೂ ತೊಗೊಳ್ಳಿಲ್ಲ. ಸೊ ಇವಾಗ ಅದಕ್ಕೆ ನೀನು ಫೋನ್ ತೊಗೊಂಡು ಇಟ್ಕೊಂಡು ಕೂತಿದ್ದಾರೆ. ನನಗೆ ಫೋನ್ ಬೇಡ, ಕೊಡಿಸಿದ್ರೆ ಕ್ಯಾಮ್ರಾ ಕೊಡಿಸ್ಬಿಡಿ ಅಂತಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಈಗ ಬೆಂಗಳೂರು ಶೂಟ್ಗೆ ನನಗೆ ಕ್ಯಾಮ್ರಾ ಬೇಕೇ ಬೇಕು. ಅಕಸ್ಮಾತ್ ನಾವು ಬೈ ಮಾಡೋಕ್ಕಾಗಲಿಲ್ಲ, ನಮಗೆ ಬಜೆಟ್ಟು ಹೆವಿ ಆಗ್ತಿದೆ ಅಂತ ಹೇಳಿದ್ರೆ ಸೊ ಏನು ಮಾಡ್ತೀವಿ ಅಂದರೆ ಹೇಮಂತ್ ಅವರು ಒಂದು ಫೋಟೋಗ್ರಾಫರ್ನ ಕಳಿಸ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ನಾನು ಮೇಲ್ಗಡೆ ಏನಕ್ಕೆ ಬಂದೆ ಅಂದರೆ ಸೊ ವಿಡಿಯೋ ಮಾಡಬೇಕು, ಅದಕ್ಕೆ ಬಂದಿದ್ದೀನಿ. ನೀನಲ್ಲಿ ಇದೆಯಾ. ಆ್ಯಂಡ್ ಇದು ಮ್ಯಾಟ್ರೆಸ್ಸು ಶೂಟಿಗೆ ಬಂದಿದ್ದು ಫುಲ್ ದೊಡ್ಡ ಹಾಸಿಗೆ. ದೊಡ್ಡದು ಏನಕ್ಕೆ ತರಿಸಿದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಪ್ರಮೋದ್ ಅವರು ಅದನ್ನು ಓಪನ್ ಮಾಡೋಕ್ಕೆ ಹೋಗಿ ಕಚಕ್ ಮಾಡಿಬಿಟ್ಟಿದ್ದಾರೆ. ಯಾವ್ದು ಮಾಡಲ, ಇವಾಗ ಬಂದರೆ ಯಾವ್ದು ಹಾಕ್ಲಿ ಅಂತ ಇಲ್ಲಿ ಹೊಸ ಇದೆಯಲ್ಲ. ಕೂಲರ್ ಬಂತು, ಅದನ್ನು ಅಂಕಲ್ಲು ತಂದು ಕೊಟ್ಟಿದ್ರಲ್ಲ ಅವರೇ ಹೇಳ್ತಾ ಇದ್ರು ನಾವು ಯಾರ ಮನೇಲಿ ಈ ಥರ ಫಿಕ್ಸ್ ಮಾಡಿಕೊಡಲ್ಲ, ನೀವು ಹಿಂಗೆ ಮಾಡಿಕೊಡ್ತಿದ್ದೀವಿ ಅಂದ್ಬಿಟ್ಟು. ಯಾಕಂದರೆ ನಾವು ಏನಾದರೂ ಬೇಕು ಒಂದು ಐಟಮ್ಸ್ ಅಲ್ಲೇ ತೊಗೊಳ್ಳೋದು ಒಂದು. ಆ್ಯಂಡ್ ಅಂಕಲ್ ಕೂಡ ನಮ್ಮ ವೀಡಿಯೋನ ನೋಡ್ತಾರೆ. ಸೊ ಅದಕ್ಕೇ ನಮಗೆ ಫಿಕ್ಸ್ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ನಿಮಗೆ ಅಂದ್ಬಿಟ್ಟು ನೀಟಾಗಿ ಕೂತ್ಕೊಂಡು ಎಲ್ಲ ಫಿಕ್ಸ್ ಮಾಡಿ ಕೊಟ್ಟು ಹೋದ್ರು. ನಾವು ಸೆಲೆಕ್ಟ್ ಮಾಡಿದ್ದೇನೆ ಇದನ್ನೇ, ಅದನ್ನು ಯಾವುದೋ ಸೇಲ್ ಅಂದ್ಬಿಟ್ಟು ಹಾಕಿದ್ರಲ್ಲ ಶುಭಮಲ್ಲಿ. ಇದನ್ನು ನಮಗೆ ಅವ್ರು ಹೇಳಿದ್ದು 13,500 ಡಿಸ್ಕೌಂಟ್ ಹೋಗಿ, ಬಟ್ ನಮಗೆ ಇದು ಬರೀ 12,000 rupeesಗೆ ಎಲ್ಲ ಸಿಕ್ಕಿರೋದು. ಸೊ ಖುಷಿ ಇದೆ. ಮೇಲೆ ಲ್ಯಾಪ್ಟಾಪು ಅಷ್ಟೇ ಗೈಸ್, 1 lakh ಮೇಲೇ ಇತ್ತು ಲ್ಯಾಪ್ಟಾಪ್ಸ್ ಎಲ್ಲ ನೋಡಿದ್ದು. ಇವರಲ್ಲಿ ನಮಗೆ ಬ್ಯಾಗು, ಆಮೇಲೆ ಕೀಬೋರ್ಡು, ಲ್ಯಾಪ್ಟಾಪು, ನಾವು ಹೇಳಿದ ಕಲರು, ನಾವು ಹೇಳಿದಂಥ ಜನ್ರೇಷನ್ ಎಲ್ಲ ಚೆನ್ನಾಗಿದೆ. ನಮಗೆ ಬರೀ 80,000 rupeesಗೆ ಸಿಕ್ತು. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಬಿಕಾಸ್ ಅದು ಅವತ್ತು ಬರಲಿಲ್ಲ. ಅದಕ್ಕೋಸ್ಕರ ಈಗ ವಾಟರ್ ಫಿಲ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ 55 ಲೀಟರ್ ಅಂತ ಹೇಳಿರೋರು ಕರೆಕ್ಟಾಗಿ ಅಷ್ಟೇ ಹಿಡಿತು. ನಾನು ಒಂದೊಂದೇ ಲೀಟರ್ನ ಲೆಕ್ಕ ಮಾಡಿ ಹಾಕ್ತೆ. ಗೊಮ್ಮೆ ನೋಡಿ ಅಪ್ಪು ಟಿ ಶರ್ಟ್ ಹಾಕೊಂಡ್ಬಿಟ್ಟು ನೀರಲ್ಲಿ ಆಟ ಆಡ್ತಾ ಇದ್ದಾಳೆ. ಅಪ್ಪು ಬರೋಷ್ಟರಲ್ಲಿ ಬಿಚ್ಚಾಕ್ಬಿಟ್ವಿ ನಾವು. ಅಪ್ಪು ನೋಡಿದ್ರೆ ಅಳ್ತಾನೆ ಅಂದ್ಬಿಟ್ಟು ಇವಾಗ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ, ಅಪ್ಪು ನನ್ನೇ ನೋಡ್ತಾ ಇದ್ದೀನಿ. ಎಸ್ ಗೈಸ್, ಕೂಲರ್ ಎಲ್ಲ ಫಿಕ್ಸ್ ಮಾಡಿಸ್ಕೊಂಡು ಆಯಿತು. ಅವರು ಹೊರಟ್ರು ಆ್ಯಂಡ್ ರೂಮ್ಗೆ ಹಾಕ್ಕೊಂಡಿದ್ದಾರೆ. ಅದು ಪ್ರಮೋದ್ ಅವ್ರ ಕಡೆಗೆ. ಆ್ಯಂಡ್ ಅಪ್ಪುಗೆ ಗೊಂಬೆ ಕರೆಕ್ಟಾಗಿ ಬೀಸಂಗೆ ಹಾಕ್ಕೊಂಡಿದ್ದಾರೆ ಅವರು. ಇನ್ನೊಂದೇನಂತ ಹೇಳಿದ್ರೆ ನಾನು ಲ್ಯಾಪ್ಟಾಪ್ ಹೊಡೆದಾಗಿರೋ ತೋರಿಸ್ತೀನಿ ಅಂದಲ್ಲ ನೋಡಿ, ಚಿಂದಿ ಚಿತ್ರಾನ್ನ ಡೆಲ್ ಲ್ಯಾಪ್ಟಾಪ್ ಹಿಂಗಾಗಿದೆ. ಸೊ ಅವ್ರದ್ದು ಲ್ಯಾಪ್ಟಾಪು ನಾವು ಇವಾಗಲೇ ಬರುತ್ತೆ, ಅದ್ರ ಜೊತೆಗೆ ಅಂದ್ಕೊಂಡ್ವಿ. ಸೊ ಇವರು 1 TB ಕೇಳಿರೋದ್ರಿಂದ ಅದು ಅವೈಲೇಬಲ್ ಇಲ್ವಂತೆ. ಸೊ ಮಾರ್ನಿಂಗ್ 11:30 ತಂದು ಕೊಡ್ತೀನಿ ಅಂತ ಹೇಳಿದರೆ, ಬಿಕಾಸ್ ಅವ್ರಿಗೆ ಹೆವಿ ವರ್ಕು, 2 ಪ್ರಾಜೆಕ್ಟ್ ಡೆಲಿವರಿ ಇದೆ ಗೈಸ್. ಸೊ ನಾನು ಬೇರೆ ಹೊಡೆದಾಕ್ಬಿಟ್ಟಿದ್ದೀನಿ. ಇದರಲ್ಲಿ ಒಂದಷ್ಟು ಫೈಲ್ಗಳಿತ್ತು, ಎಲ್ಲ ಡಮಾರಾಗಿದೆ. ಮತ್ತೆ ಮಾಡಿ ಎಲ್ಲನೂ ಡೆಲಿವರಿ ಮಾಡಿದರೆ ಇನ್ನೊಂದು ಅರ್ಜೆಂಟ್ ಇದೆ ಮಾಡಬೇಕು. ಈ ರೀತಿ ಹೊಡೆದಾಕಿದ್ದೀನಿ. ಆ್ಯಂಡ್ ಇವಾಗ ಏನಕ್ಕೆ ರೆಡಿಯಾಗಿದ್ದೀನಿ ಅಂದರೆ ಗೊಂಬೆದು ಇವತ್ತು 3 ಶೂಟ್ ಇದೆ. ಒಂದು ಮೈಲೋ, ಇನ್ನೊಂದು ಟೈನಿ ಬಾಟಮ್, ಇನ್ನೊಂದು ಫಸ್ಟ್ ಕ್ರೈ. ಇವು 3 ಅವಳಿಗೆ ಶೂಟ್ ಮಾಡಬೇಕು. ಮೇಡಮ್ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೇನೋ ಗೊತ್ತಿಲ್ಲ, ನೋಡಬೇಕು. ಸೊ ಇವಾಗ ಮೈಲೋ ಮಾಡೋಕ್ಕೆ ರೆಡಿ ಮಾಡಿಸಿದ್ದೀನಿ. ನನಗೆ ಶುರು ಮಾಡೋಣ.
ಚಾಕ್ಲೇಟ್ ಮಕ್ಕಳು ಇಲ್ಲಿ ಚಾಕ್ಲೇಟ್ ನಿನಗೆ ಇವಳು ಬಾಡಿ ಎಲ್ಲ ಸ್ಟೈನ್ ಮಾಡ್ಕೋಬೇಕು. ಕಿಟ್ಕೆಟ್ ಅದು ಹೊಡೆದೋಗಿದೆ. ಅವಳು ಹೆಂಗಿದ್ರು ಚಾಕ್ಲೇಟ್ ತಿಂತಾಳಲ್ಲ, ಸ್ಟೈನ್ ಮಾಡ್ಕೋತಾಳ ಬಾಡಿಗೆಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಕೊಡ್ತೀನಿ ಆಯಿತಾ. ಇದೊಂಬದು ಫಸ್ಟ್ ಕ್ರೈ ಶೂಟ್ ಮಾಡೋಣ ಅಂದ್ಬಿಟ್ಟು ಬಟ್ ಯಾಕಂದ್ರೆ ಅಳ್ತಾ ಕೂತವಳೆ ತೆಗಿ ತೆಗಿ ಅಂತ ಅದಾಕ್ಬೇಕಂತೆ ಕಾಟನ್ ಇದು ಹಾಕ್ತೀನಿ, ಆಮೇಲೆ ಹಾಕ್ತೀನಿ. ಇದು ಫೋಟೋ ತೆಗೆದ್ಬಿಡೋಣ ಒಂದು, ಆಮೇಲೆ ಇದೆಲ್ಲ ಹಾಕೋಣ ಆಯಿತಾ. ಗೊಂಬು ತಗೋ ಗೊಂಬು ಕರೆಕ್ಟಾಗಿ ಇದೆಯಲ್ಲ. ಇದು 3 ವರ್ಷದ ಮಗುದು ಕಳಿಸಿದ್ರು ಡ್ರೆಸ್ಸು. ಫಸ್ಟು 2 to 3 years ತರಿಸಿ, ಆಮೇಲೆ 3 to 4 years ತರಿಸಿರೋದು. ಇದು ಅದು ಹಿಂದೆಗಡೆ ಕಟ್ಬಿಡ್ಬೇಕಿತ್ತು. ಇದೊಂದು 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 ಇದೊಂದೆಲ್ಲ ಫಸ್ಟ್ ಕ್ರೈ ಇದೆ. ಅದು ಒಂದು ಮೇಲೋಗೋಣ ಬೇಬಿ, ಮೇಲೋಗೋಣ. ಚೆನ್ನಾಗಿ ಕಾಣ್ತಾ ಇದೆ. ಹಿಂದೆ ಕಟ್ಟು ಟೈ ಇಲ್ಲ ಬೇಬಿ, ಸಗರ ಮಾಡಿದಲ್ಲ ರೀ. ಅವಳು ಹೈಟ್ ಇದ್ದಾಳಲ್ಲ, ಸೊ ಹಂಗಾಗಿ ಅವಳಿಗೆ ಸಿಕ್ಕಾಪಟ್ಟೆ ಹೈಟ್ ಇದೆಲ್ಲ ಅವಳು ಒಂಥರ. ವಾವ್, ಹಿಂಗೆ ನಡೆದ್ಬಿಟ್ರೆ ರೀ ಫೋಟೋ ಸೂಪರ್. ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲೇ ಕೊಡ್ತೀನಿ ಅಣ್ಣ ಮೇಲೆನೆ. ಸಪ್ಪುದನ್ನೇ ತೋಪು ಅಂತೀನಿ. ಗೊಂಬುದು ನೆಕ್ಸ್ಟ್ ಔಟ್ಫಿಟ್. ಎಲ್ಲ ಮಗಳು ಗೊಂಬು ಇಲ್ಲಿ ತೋರ್ಸಮ್ಮ. ತೋರ್ಸಪ್ಪು, ಹಿಂದೆ ಹೋಗು ನೀನು. ಬಿಡಿದಾಳಲ್ಲ ಇಂಚಿ ಕರೆಕ್ಟಾಗಿ ನಿಂಚುಮ್ಮ. ಲವ್ ಅಲ್ಲಿಗೆ ಹಲೋ ಗೊಂಬಲ್ಲಿ ಅಲ್ಲಿ. ಯೇ ಕ್ಯೂಟ್. ನೆಕ್ಸ್ಟ್ ಔಟ್ಫಿಟ್ ಆ ಗೊಂಬೆದು. ಗೊಂಬೆ ತಲೆಗೆ ಹಾಕೋ ವಿಡಿಯೋ ಮಾಡೋಗಂಟ. ಹಾಂ ಪ್ಲೀಸ್, ಸಕ್ಕದ ಕಾಣ್ತಾಳೆ. ಆಯ್ತು ವಾವ್ ಸೂಪರ್. ನೆಕ್ಸ್ಟ್ ಔಟ್ಫಿಟ್ ಹಾಂ ನಮ್ಮ ಇಲ್ಲ ಚಾಲ್ ಗೈಸ್. ಗೊಂಬುದು ಲಾಸ್ಟ್ ಔಟ್ಫಿಟ್. ಲಾಸ್ಟ್ ಮುಗೀತಲ್ಲ ಗೈಸ್. ಗೊಂಬೆದು 3 ಶೂಟ್ ಇತ್ತು, ಆಗಲೇ ಇಲ್ಲ. ನಮ್ಗೆ 5 ಗಂಟೆ ಕೆಲಸ ಇತ್ತು ಹೊರಗಡೆ, ಅದಕ್ಕೆ 2 ಶೂಟ್ ಮುಗಿಸಿ ಹೊರಗಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಎಂಡ್ ಮಾಡಿ. ಗೊಂಬೆಗೆ ಲಾಸ್ಟ್ ಶೂಟ್ಗೆ ಹಾಕಿದ್ವಲ್ಲ ಅದರಲ್ಲಿ ಕರ್ಕೊಂಡು ಅವಳಿಗೆ ಇನ್ನೊಂದು ಶೂಟ್ಗೆ ಅದು ಮೇಲ್ಗಡೆ ಮಾತ್ರ ಹಾಕಬೇಕು, ಟೈನಿ ಬಾಟಮ್ಗೆ. ಸೊ ಡೈಪರ್ ಕಾಣಬೇಕಲ್ಲ, ಅದಕ್ಕೆ ನಾಳೆ ಪ್ರಮೋದ್ ಅವ್ರ ಲ್ಯಾಪ್ಟಾಪ್ ಬರುತ್ತೆ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.